ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚೀಸು, ಮೊಟ್ಟೆ ಮತ್ತು ಪೊಟ್ಯಾಟೋನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಸ್ನ್ಯಾಕ್ಸ್ನ ರೆಡಿ ಮಾಡಿದ್ದೀನಿ. ಮೊಟ್ಟೆ ಅಂದರೆ ಎಲ್ರಿಗೂ ತುಂಬಾ ಇಷ್ಟ. ಅದಕ್ಕೇನಾದರೂ ಚೀಸ್ ಹಾಕಿದರೆ ಯಾರಾದರೂ ಬಿಡ್ತಾರಾ? ನಿಜವಾಗ್ಲೂ ಬಿಡೋಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಒಂದು ಕಾಫಿ ಮತ್ತು ಒಂದು ಚಪಾತಿ, ಒಳ್ಳೆ ಕಾಂಬಿನೇಷನ್ ಅಲ್ವಾ? ಇದನ್ನು ಮಾಡೋದಕ್ಕೆ ನಾನು ಒಂದು ಪೊಟ್ಯಾಟೋನ ತೊಗೊಂಡಿದ್ದೀನಿ. ಅದರದ್ದು ಸಿಪ್ಪೆನೆಲ್ಲ ಸುತ್ತಲೂ ತೆಗೆದುಕೊಂಡಿದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಣ್ಣದಾಗಿ ಚಿಪ್ಸ್ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಪೊಟ್ಯಾಟೋನೆಲ್ಲ ಈ ಥರ ಚಿಪ್ಸ್ ಥರ ಕಟ್ ಮಾಡ್ಕೊಂಡಿದ್ದಾದಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಈರುಳ್ಳಿ ತುಂಬ ಖಾರ ಇದೆ, ಹುಳು ಬರ್ತಾ ಇದೆ. ಆದರೂ ಏನು ಮಾಡೋದು, ಟೇಸ್ಟಿಯಾಗಿ ಬೇಕು ಅಂದರೆ ಈರುಳ್ಳಿ ಕಟ್ ಮಾಡಲೇಬೇಕಲ್ಲ. ಈರುಳ್ಳಿ ಇಲ್ಲದೆ ಏನೂ ರೆಡಿನೇ ಆಗಲ್ವಲ್ಲ, ಅದಕ್ಕೆ ಬೇಗ ಕಟ್ ಮಾಡ್ಕೊಂಬಿಡೋಣ. ಈಗ ಕಣ್ಣು ತಂಪಾಗೋದಕ್ಕೆ 2 ಟೊಮೊಟೊ ಕಟ್ ಮಾಡ್ಕೊಳ್ಳೋಣ. ಟೊಮೊಟೊನ ಉದ್ದುದ್ದಾಗಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೇಗನೆ ಮ್ಯಾಶ್ ಆಗುತ್ತೆ. ಇದರ ಜೊತೆಗೆ ಒಂದು 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಟ್ಕೊಂಡಿರೋ ಪೊಟ್ಯಾಟೋನೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಫ್ ಬಾಯ್ಲ್ ಆಗೋವರೆಗೂ 2 ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು. ಈಗ 2 ಕಡೆ ಆಲ್ಮೋಸ್ಟ್ ಬೆಂದಾಗಿದೆ ಅಂತ ಅನಿಸ್ತಾ ಇದೆ. ಈಗ ಒಂದು ಪ್ಲೇಟಿಗೆ ಆಲೂಗಡ್ಡೆನ ಎತ್ತಿಟ್ಕೊಳ್ಳೋಣ. ಈಗ ಅದೇ ಎಣ್ಣೆಗೆ ಕಟ್ ಮಾಡಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಹಾಕ್ಕೊಂಡಿದ್ದಾದಮೇಲೆ ಹಾಗೆ ಫ್ರೈ ಮಾಡ್ಕೊಬೇಕು. ಹಸಿ ಸ್ಮೆಲ್ ಹೋಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಅದ್ರ ಜೊತೆಗೆ ಫ್ರೈ ಮಾಡಿಟ್ಕೊಂಡಿರೋ ಆಲೂಗಡ್ಡೆನ ಒಂದೊಂದನ್ನೇ ಪಕ್ಕದಲ್ಲಿ ಹಾಕ್ಕೋತಾ ಇದ್ದೀನಿ. ಎಲ್ಲ ಆಲೂಗಡ್ಡೆನೂ ಚೆನ್ನಾಗಿ ಬೇಯಬೇಕಲ್ಲ, ಅದಕ್ಕೆ ಎಲ್ಲನೂ ಆಲೂಗಡ್ಡೆನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಈಗ ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊನ ಹಾಕ್ಕೋತಾ ಇದ್ದೀನಿ. ಟೊಮೊಟೊನ ಹಾಗೆ ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡೋಣ. ಈಗ ಎಲ್ಲರ ಫೇವ್ರೇಟ್ ಆದ ಚೀಸ್ನ ಏನು ಮಾಡೋದು ಅಂದರೆ ಈ ಥರ ಉದ್ದುದ್ದಾಗಿ ತುರ್ಕೊಬೇಕು. ಚೀಸ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ತುರ್ಕೊಬೋದು. ಈ ಕಡೆ ಚೀಸ್ ತುರಿದಿದ್ದಾಗಿದೆ. ಟೊಮೊಟೊ ಎಲ್ಲ ಬೆಂದಿದೆಯಾ ಈಗ ನೋಡೋಣ. ಹಾಂ, ಚೆನ್ನಾಗಿ ಬೆಂದಿದೆ. ಈಗ ಸ್ವಲ್ಪ ಟೊಮೊಟೊನೆಲ್ಲ ಮ್ಯಾಶ್ ಮಾಡೋಣ. ಆಲೂಗಡ್ಡೆ ಎಲ್ಲ ಫಸ್ಟೇ ಕರೆದು ಇಟ್ಕೊಂಡಿದ್ವಲ್ಲ, ಆವಾಗಲೇ ಹಾಫ್ ಬಾಯ್ಲ್ ಆಗಿರುತ್ತೆ. ಇವಾಗ ಇನ್ನೊಂದು ಸ್ವಲ್ಪ ಬೇಯಿಸಿರೋದ್ರಿಂದ ಫುಲ್ ಬಾಯ್ಲ್ ಆಗಿದೆ. ಎರಡೂ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಸಾಲ್ಟನ್ನು ಮತ್ತು ರೆಡ್ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಲ್ಟು ಮತ್ತು ಚಿಲ್ಲಿ ಪೌಡ್ರು ನೀಟಾಗಿ ಖಾರ ಉಪ್ಪು ಹಿಡಿಬೇಕಲ್ಲ, ಅದಕ್ಕೆ. ಇದಕ್ಕೆ ನೀರೇನು ಹಾಕಿಲ್ಲ, ಬರೀ ಎಣ್ಣೆಲೇ ಬೇಯಿಸ್ತಾ ಇರೋದು. ಈಗ ಇದ್ರ ಮೇಲೆ ಒಂದೊಂದೇ ಮೊಟ್ಟೆನ ಹಾಕ್ಕೊಳ್ಳೋಣ. ನಾನು ಇದಕ್ಕೆ 5 ಮೊಟ್ಟೆಗಳನ್ನ ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಎಲ್ಲ ಹಾಕಿದ್ದಾದಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಇದ್ರ ಮೇಲೇ ಸಾಲ್ಟು ಮತ್ತು ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಹಾಕ್ಕೋಬೇಕು. ಮೊದಲೇ ಹಾಕಿದ್ದೀವಿ, ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಈಗ ಲಾಸ್ಟ್ ಫಿನಿಶಿಂಗ್ ಟಚಪ್ ಕೊಡೋಣ. ನನ್ನ ಫೇವ್ರೆಟ್ ತುರಿದಿರೋ ಅಂಥ ಚೀಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸೈಡು ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿ ನಾನು ಫೇವ್ರೆಟ್ ಕೂಡ. ಮೊಟ್ಟೆ ಜೊತೆ ಚಪಾತಿ ಅಂತೂ ಒಳ್ಳೆ ಕಾಂಬಿನೇಷನು. ಅದ್ರ ಜೊತೆಗೆ ಚೀಸು, ವಾವ್, ಸೂಪರಾಗಿರುತ್ತೆ ಅಲ್ಲ. ಚಪಾತಿ ಈಗ ರೆಡಿಯಾಗಿದೆ. ಇದನ್ನು ಈಗ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಆ ಕಡೆ ನಮ್ಮದು ಮೊಟ್ಟೆ ಮತ್ತು ಚೀಸು ಏನಾಗ್ತಿದೆ ನೋಡೋಣ. ವಾವ್, ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡೋಣ. ಪೊಟ್ಯಾಟೊ ಎಗ್ ಚೀಸ್, ಒಂದು ಕಾಫಿ, ಒಂದು ಚಪಾತಿ. ಇದು ನನ್ನ ಇವತ್ತಿನ ಸಿಂಪಲ್ ಸ್ನ್ಯಾಕ್ಸ್ ರೆಸಿಪಿ.
ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.